ಕುರಿತಾಗಿ ಹಲವಾರು ಭಾಗಗಳು ಇವತ್ತು 14ನೇ ಭಾಗ. ಈ 13 ಭಾಗದಲ್ಲಿನು ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿನು ಹಳೆ ಒಡಂಬಡಿಕೆದಲ್ಲಿ ಆಗಲಿ ಹೊಸ ಒಡಂಬಡಿಕೆದಲ್ಲಿ ಆಗಲಿ ಅದು ನಮ್ಮ ಜೀವನದಲ್ಲಿನೂ ಕಂಪೇರ್ ಮಾಡುವಂತ ಕೆಲವೊಂದು ವಿಷಯಗಳು ನಾವು ಓದಿದೀವಿ, ನಾವು ಕಲ್ತಿದ್ದೀವಿ. ಈಗ ಕಳೆದ ಸೆಷನ್ ಅಲ್ಲಿ ನಾವು ಕಳೆದ 3 ಸೆಷನ್ ಇಂದ ನಾವು ಏನ್ ಮಾಡ್ತಾರೆ, ಹೊಸದಾಗಿ ಆ ಹುಟ್ಟಬೇಕಾಗಿರೋದ್ರಿಂದ ನೆಸೆಸಿಟಿ ಏನಿದೆ, ಹೊಸದಾಗಿ ಏನಕ್ಕೆ ಹುಟ್ಟಬೇಕಾಗಿರೋದು, ಹೊಸದಾಗಿ ಹುಟ್ಟುತ್ತಾ ಇರೋದಂದ್ರೆ ಏನು, ಆ ನೂತನ ಸೃಷ್ಟಿ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೆ. ಕಳೆದ ಯುದ್ಧದಲ್ಲಿ ನಾವು ನೋಡಿ 1 ಯೋಹಾನ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡಿದ್ವಿ, ದೇವರಿಂದ ಹುಟ್ಟಿರುವ ಅಂದ್ರೆ ದೇವರ ಆತ್ಮನಿಂದ, ಅದ್ರ ಆತ್ಮನಲ್ಲಿ ಹುಟ್ಟಬೇಕು ಅಂತ ಹೇಳ್ತಾ ಇರೋದು ವಿಶ್ವಾಸನ ಅಂತ ಹೇಳುವಾಗ, ಆತ್ಮನಲ್ಲಿ ಹುಟ್ಟಿರುವಂತ ವ್ಯಕ್ತಿ ಪಾಪ ಮಾಡೋಣ, ಅವನು ಯಾವತ್ತೂ ಪಾಪದ ಮಾರ್ಗದಲ್ಲಿ ನಡೆಯಲ್ಲ ಅಂತ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಪ್ರತಿಯೊಂದು ದೀಕ್ಷಾಸ್ನಾನ ನೀರಲ್ಲಿ ದೀಕ್ಷಾಸ್ನಾನ ತಗೊಳ್ಳುವಾಗ ಇನ್ನೊಂದು ಪುನರ್ಜನ್ಮ ಆಗುತ್ತೆ ನಾವು ನೋಡಿ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪುನರ್ಜನ್ಮ ಯಾವ್ದ್ರಲ್ಲಿ, ಆ ಪುನರ್ಜನ್ಮ ಹೃದಯದಲ್ಲಿ. ಯೋಹಾನ್ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸುವಾರ್ತೆಯಲ್ಲಿ ಇದೇ ರೀತಿಯಾಗಿ ಯೆರೆಮೀಯನ ಗ್ರಂಥದಲ್ಲಿನೂ ವರ್ಷನ ಗ್ರಂಥದಲ್ಲಿನೂ ನಾವು ಒಂದು ವಿಷಯ ನೋಡಿದ್ವಿ. ನಾವು ದೀಕ್ಷಾಸ್ನಾನ ತಗೊಳ್ಳಿಲ್ಲ, ದೇವರ ವಾಕ್ಯ ಕಲಿಯೋದಕ್ಕೆ ನಾವೆಲ್ಲ ಪವಿತ್ರ ಆತ್ಮನ ಸೇವೆ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಹೃದಯವನ್ನು ನಾವೇನ್ ಮಾಡ್ಬೇಕು, ಒಳ್ಳೆ ಬಿತ್ತನೆ ಮಾಡ್ಲಿಕ್ಕೋಸ್ಕರ ಜಮೀನು ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೋ ಅದೇ ರೀತಿಯಲ್ಲಿ ಶುದ್ಧ ಮನಸ್ಸಿಂದ ಶುದ್ಧ ಹೃದಯದಿಂದ ನಾವು ವಾಕ್ಯ ಕಲಿಯಲಿಕ್ಕೆ ಕೂರ್ಬೇಕು ಅಂತ. ಇಲ್ಲಿ ನೋಡಿ ಆ ನೀತಿಯ ಅಲ್ಲಿ ಹೇಳುವಂತ ಒಂದು ವಿಷಯ ಅಂದ್ರೆ, ಮನಸ್ಸು ಹೃದಯವನ್ನು ಶುದ್ಧಿ ಮಾಡಿ ನೀತಿಯ ಬೀಜ ಅದು ಪ್ರತಿಫಲವಾಗಿ ಲೋಕರ ಬರೋ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಒಳ್ಳೆಯ ನೆಲದಲ್ಲಿ ಬಿತ್ತನೆ ಮಾಡಂತ. ಪ್ರಿಯರೇ, ನಾವು ಇವತ್ತು ಈ ಕೂತಿರುವ ಸಮಯದಲ್ಲಿ ಶುದ್ಧೀಕರಿಸಲ್ಪಟ್ಟಂತ ಹೃದಯ, ಶುದ್ಧೀಕರಿಸಲ್ಪಟ್ಟಂತ ಮನಸ್ಸು, ಆ ಶುದ್ಧೀಕರಿಸಲ್ಪಟ್ಟಂತ ಶರೀರ ಆತ್ಮಗಳಿಂದ ಇವತ್ತು ಈ ದಿವಸ ಆ ದೇವರ ವಾಕ್ಯ ಅಂತ ಬಿತ್ತನೆ ಬೀಜ ನಮ್ಮ ಹೃದಯದಲ್ಲಿ ಬಿತ್ತು ಅದು ಎಷ್ಟೋ ಬೆಳೆಯಲಿಕ್ಕೆ ಕಾರಣವಾಗುವ ರೀತಿಯಲ್ಲಿ ನಮ್ಮ ಮನಸ್ಸಿನ ನಮ್ಮ ಹೃದಯವನ್ನೇ ನಾವು ಸರಿಪಡಿಸ್ಕೊಳ್ಳೋಣ. ಇವತ್ತು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ, ಈ ಕ್ರಿಸ್ತನಲ್ಲಿ ಇದ್ದರೆ ಅಂತ ಹೇಳುವಾಗ ಎಕ್ಸಾಕ್ಟ್ಲಿ ಯೇಸು ಕ್ರಿಸ್ತನು ನಮಗೆ ಕಳಿಸಿಕೊಟ್ಟಂತ ಆ ಪವಿತ್ರಾತ್ಮ ನಮ್ಮೊಳಗೆ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲ ನೂತನವಾಗಿದೆ. ಎಲ್ಲರಿಗೂ ತುಂಬಾ ಪರಿಚಿತ, ತುಂಬಾ ಗೊತ್ತಿರೋದಂತ ಪರಿಚಯವಾಗಿರೋದಂತ ವಾಕ್ಯ. ಯಾಕಂದ್ರೆ ಕ್ರಿಸ್ತನಲ್ಲಿ ಆಗುವಂತದ್ದು ಕೆಲಸ ಅಂತ ಹೇಳಿದ್ರೆ, ನಿಮಗೇನೇ ಒಂದು ಯಾರಾದ್ರೂ ಹೇಳೋದು ಗೊತ್ತಿಲ್ಲ, ಬಟ್ ನನಗೆ ಇದು ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತಗೊಳ್ಳುವಾಗ ಬಂದಿರೋದು ಒಂದು ಯೋಜನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಆ 30 ವರ್ಷ ಕಾಲವನ್ನು ಒಬ್ಬ ಮನುಷ್ಯನಾಗಿ, ಮನುಷ್ಯ ರೂಪದಲ್ಲಿ ಹುಟ್ಟಿ ಮನುಷ್ಯನಾಗಿ ದೇವರ ಯಾವ ಪ್ರಭಾವವನ್ನು ತೋರಿಸಲು ಸಾಧಾರಣ ವ್ಯಕ್ತಿಯಾಗಿ ಜೀವಿಸಿ ಸ್ನಾನಿಗನಾದ ಯೋಹಾನನ ಹತ್ರ ಬರುವಾಗ ಅಲ್ಲಿ ತಂಗ ಸಾಧಾರಣ ವ್ಯಕ್ತಿ, ಸಾಧಾರಣ ಮನುಷ್ಯನಾಗಿ ಜೀವಿಸಿದಂತ ವ್ಯಕ್ತಿ ನೀರಲ್ಲಿ ಮುಳುಗಿ ಎದ್ದಾದ್ಮೇಲೆ ನೂತನ ಸೃಷ್ಟಿಯಾಗಿ ನಾನೇನಕ್ಕೆ ಬಂದಿದೆ, ಯಾವ ಕಾರ್ಯಗಳನ್ನು ನಾನು ಮಾಡಬೇಕಾಗಿರೋದು, ನನ್ನ ಕೆಲಸ, ನನ್ನ ಜವಾಬ್ದಾರಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋದಂತ ವ್ಯಕ್ತಿಯಾಗಿ ದೇವರ ಆತ್ಮನಲ್ಲಿ ನಡೆಸುವಂತ ಒಂದು ವ್ಯಕ್ತಿಯಾಗಿ. ಬೇರೆ ಇಲ್ಲಿನೂ ಹೇಳ್ತಾ ಇರೋದು ಆತ್ಮ, ಆ ಸ್ನಾನ ನಮಗೆ ಸಿಕ್ಕುವಾಗ ಸ್ನಾನದ ಸಿಕ್ಕಾದ್ಮೇಲೆ ಆತ್ಮನ ನಮ್ಮಲ್ಲಿ ಬಂದಾದ್ಮೇಲೆ ನಾವು ನಮ್ಮ ಇಚ್ಛೆ ಪ್ರಕಾರ ಅಂತಲ್ಲ, ನಮ್ಮ ಆಸೆಗಳ ಪ್ರಕಾರ ಅಂತಲ್ಲ, ನಮ್ಮ ಹಲವಾರು ಆಸೆಗಳಿರುತ್ತೆ. ಅವ್ರದ್ ಮಾಡ್ತಾ ಇದ್ದಾರೆ, ಇವ್ರು ಇದು ಮಾಡ್ತಾರೆ, ನಾನ್ ಮಾಡಿದ್ರೆ ಏನಾಗುತ್ತೆ, ಹಲವಾರು ಎಸ್ಪೆಷಲಿ ಯೌವನಸ್ಥರಲ್ಲಿ ತುಂಬಾ ಪ್ರಶ್ನೆಗಳು ಬರುತ್ತೆ. ಏನು ಆಗಲ್ಲ, ಎಂಥದ್ದು ಆಗಲ್ಲ, ಎಲ್ಲರೂ ಹಿಂಗೆ ಮಾಡಿ ಎಲ್ಲರೂ ಬಂದ್ರೆ ಅವ್ರಿಗೆ ಏನು ಆಗಿಲ್ಲ, ಹಲವಾರು ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೋಡಿ, ಅವನು ನೂತನ ಸೃಷ್ಟಿಯಾದನು, ಕ್ರಿಸ್ತನಲ್ಲಿ ಆಗಿದೆ, ಅವನಿಗೆ ಆತ್ಮನಲ್ಲಿ ಸ್ನಾನ ಆಗಿದೆ, ಅವನ ಹೃದಯದಲ್ಲಿ ಆತ್ಮನಲ್ಲಿ ಸ್ನಾನ ಆಗಿದೆ, ಪುನರ್ಜನ್ಮ ಆಗಿದೆ ಅಂತ ಹೇಳಿದ್ರೆ ಹಳೆದೆಲ್ಲ ಮುಗಿದೋಯ್ತು. ನೋಡಿ, ಈಗೋ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲಾ ನೂತನವಾಯಿತು. ಎಷ್ಟು ಚೆನ್ನಾಗಿರೋದು ವಿಷಯ ಇಲ್ಲಿ, ನೂತನ ಸೃಷ್ಟಿಯಾಗಿ. ಇದೆಲ್ಲಿ ಆಗ್ತಾ ಇರೋದು? ಈ ಕೈಕಾಲಲ್ಲಿ, ಇಲ್ಲದ್ರೆ ಮುಖದಲ್ಲಿ ಇರೋದಲ್ಲಿ, ನಮ್ಮ ಬಣ್ಣದಲ್ಲಿ, ಇಲ್ಲದ್ರೆ ನಮ್ಗೆ ಬಾಹ್ಯವಾಗಿರೋದಂತ, ಭೌತಿಕವಾಗಿರೋದಂತ ನಮ್ಮ ಶರೀರ ಆಕಾರದಲ್ಲಿ.
ಈ ನೂತನ ಸೃಷ್ಟಿ ಪುನರ್ಜನ್ಮ ಅಂತರದ ಆಗ್ತಾ ಇರೋದು ಹೃದಯದಲ್ಲಿ. ಬಿತ್ತನೆ ಬೀಜ ಆಗ್ತಾರ ಕಳಸಿ ನಾವು ನೋಡಿದೀವಿ. ಬಿತ್ತನೆ ಬೀಜ ಆಗ್ತಾ ಇರೋದು ದೇವರ ವಾಕ್ಯ. ಇಲ್ಲಿ ಹೇಗೆ ಪವಿತ್ರಾತ್ಮನ ಅಭಿಷೇಕ ಹೊಂದದ್ಮೇಲೆ, ಪವಿತ್ರಾತ್ಮನ ಸ್ನಾನ ಆದ ಮೇಲೆ ಹೃದಯದಲ್ಲಿ ಪುನರ್ಜನ್ಮ ಆಗಿದ್ರೆ ಮಾತ್ರ ಪ್ರಿಯರೇ ನಾವೆಲ್ಲರನ್ನು ಕ್ರಿಸ್ತನಲ್ಲಿ ಇದ್ದಾರೆ, ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಈ ಕಾಲಮಾನದಲ್ಲಿ ಏನಾಗುತ್ತೆ ಅಂದ್ರೆ ಹೇಳಲಿಕ್ಕೆ ಎಲ್ಲ ಕೈಯಲ್ಲೂ ಸಾಧ್ಯ ಆಗ್ತದೆ, ಅದ್ರ ಒಳಗಡೆ ಮಾತ್ರ ಏನು ಆಗಿರಲ್ಲ. ನೋಡ್ಲಿಕ್ಕೆ ಕ್ರಿಶ್ಚಿಯನ್ ಫಾಲೋವರ್ಸ್ ಸಮಾಧಾನದಲ್ಲಿ ಮಾತಾಡ್ತಾರೆ, ಸಂತೋಷದಲ್ಲಿ ಮಾತಾಡ್ತಾರೆ, ಎಲ್ಲದನ್ನು ಸರಿನೇ, ಸಹೋದರ ಪ್ರೀತಿಯಲ್ಲಿ ನಡೀತಾರೆ, ಎಲ್ಲದನ್ನು ಸರಿನೇ. ಹೃದಯದಲ್ಲಿ ಒಳಗಡೆ ನಿಜವಾಗ್ಲೂ ನಾವು ನಮ್ಮ ಬಗ್ಗೆ ಯೋಚನೆ ಮಾಡುವ ಕೆಲವೊಮ್ಮೆ ನಮಗೆ ಏನೋ ನಾಚಿಕೆ ಆಗುತ್ತೆ. ಈ ತರ ಎಲ್ಲ ನಾನು ಯೋಚನೆ ಮಾಡಿದ್ದೀನಿ, ಇಲ್ಲ ಈ ತರ ಎಲ್ಲ ನಾನು ಮಾತಾಡಿದ್ದೀನಿ. ಕೆಲವೊಂದು ಘಟನೆಗಳಾಗಿರುತ್ತೆ, ಘಟನೆಗಳು ಆದ್ಮೇಲೆ ಯಾರಂದ್ರ ಎಷ್ಟೋ ತಿಂಗಳಿಗೆ ಎಷ್ಟೋ ಕಾಲ ಆದ್ಮೇಲೆ ನಾನ್ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ನಮಗೇನೆ ಅದು ಕೇಳಿಸ್ಕೊಳ್ಳುವ ಹೀನವಾಗಿ ಅನಿಸ್ತಾ ಇದೆ, ಸರಿಯಾಗಿಲ್ಲ, ಸರಿ ಇಲ್ಲ. ಅದಕ್ಕೆ ನಾವು ಹೇಳ್ತಾರೋ ನಾನ್ ಆತರ ಮಾತಾಡ್ಲಿಲ್ಲ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಇದ್ದರೆ, ಅಂದ್ರೆ ಕ್ರಿಸ್ತನಲ್ಲಿ ಇದೆ ಅಂತ ಹೇಳಿದ್ರೆ ಪವಿತ್ರಾತ್ಮನ ಕೃಪಾವರ ಅವನಲ್ಲಿದ್ದರೆ, ಪವಿತ್ರಾತ್ಮನ ಶಕ್ತಿ ತೀಕ್ಷ್ಣವಾಗಿ ಅವನಲ್ಲಿ ಇದ್ದರೆ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು. ಇದು ಆಕ್ಚುಲಿ ಯೇಸು ಕ್ರಿಸ್ತನ ಒಂದು ಪ್ರೇಯರ್, ತಂದೆ ಆದ ದೇವರ ಜೊತೆ ಆ ಪ್ರಾರ್ಥನೆಯಲ್ಲಿ ಹೇಳುವಂತ ವಿಷಯ ಇದು. ಪ್ರೇರ ಕೇಳಿಸ್ತಾರೆ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರನ್ನು ಒಂದಾಗಿರಬೇಕಂದ್ರೆ, ಈ ಪ್ರಪಂಚದಲ್ಲಿ ಇರುವುದು ಯೇಸು ಕ್ರಿಸ್ತನಲ್ಲಿ ಇರುವಂತ ಎಲ್ಲಾ ವ್ಯಕ್ತಿಗಳನ್ನು ಒಂದೇ ಶರೀರ ಆತ್ಮಗಳ ತರ ಇರಬೇಕಂದನು ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ, ತಂದೆ ಮಗ ಹೇಗೆ ಯಾವ ರೀತಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಹೆಂಗ್ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಒಟ್ಟಾಗಿ ಹೆಂಗಿರ್ತಾರೋ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಹೇಳಿಕೊಳ್ಳುತ್ತೇನೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರೋದು ಶಿಷ್ಯರ ಬಗ್ಗೆ, ಅಪೊಸ್ತಲರ ಬಗ್ಗೆ. ಇಲ್ಲ, ಈಗ ನಮ್ ಯೋಚನೆ ಮಾಡೋಣ, ನಮ್ ಕರ್ತನಾದ ಯೇಸು ಕ್ರಿಸ್ತ, ನಾನು ಲಾಸ್ಟ್ ಟೈಮ್ ಹೇಳಿದೆ, ಈಸ ನಮ್ಗೆ ಏನಂತ ಹೇಳಿದ್ರೆ ಒಂದು ಅಡ್ವೊಕೇಟ್, ಇಟ್ಸ್ ಮೀಡಿಯೇಟರ್ ಆಗಿ ಪರಲೋಕದಲ್ಲಿ ಇದ್ದಾರೆ. ನಮ್ ವಿಷಯ ತಂದೆಯ ದೇವರಿಗೆ ನಮ್ಮ ಕಷ್ಟಗಳು ನೋವುಗಳೆಲ್ಲ ಹೇಳಲಿಕ್ಕೆ, ಅಲ್ಲಿ ತಂದೆಯ ದೇವರ ಅನುಗ್ರಹಗಳು ಆಶೀರ್ವಾದಗಳು ನಮಗೆ ಕೊಡ್ಲಿಕ್ಕೆ ನೋಡಿ ಇಲ್ಲಿ ಹೇಳುವಂತದ್ದು ಅಂತ ಹೇಳಿದ್ರೆ, ಇರುವ ಪ್ರಕಾರ ಅವ್ರು ನಮ್ಮಲ್ಲಿ ಇರ್ಬೇಕಂದಲು, ಅಂದ್ರೆ ಒಂದಾಗಿ ಒಂದೇ ಶರೀರವಾಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ. ಆಕ್ಚುಲಿ ನಾವು ಹೇಳ್ತೀವಿ ಕ್ರಿಸ್ತನಲ್ಲಿ ಇರುವಂತ ವ್ಯಕ್ತಿಗಳೆಲ್ಲ ಏನ್ ಕೇಳುದು ಅಂತ ಹೇಳಿದ್ರೆ ಒಂದೇ ಶರೀರವಾಗಿದ್ದೇನೆ. ಅದಕ್ಕೆ ಶಿರಸ್ಸು ಯಾರಾಗಿದೆ ಅಂತ ಹೇಳಿದ್ರೆ ಸಭೆ ಎಂಬ ದೇಹಕ್ಕೆ ಶಿರಸಾದನು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ಈ ಸರ್ವಾಂಗ ನಮ್ಮ ಕೈ ಕಾಲುಗಳೆಲ್ಲದನ್ನು. ಇದರಲ್ಲಿ ನಮ್ಮ ಸಾಡುಬಡಿಗೆಲ್ಲ ಹೇಳ್ತಾ ಇದ್ದಾರೆ, ಎಡಗೈಗೆ ಬಲಗೈಗೆ ನೀನ್ ಬೇಡ ಈ ಶರೀರಕ್ಕೆ ಹೋಗು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಒಂದು ಕಣ್ಣಿಗೆ ಇನ್ನೊಂದು ಕಣ್ಣಿಗೆ ನೀನ್ ಬೇಡ ನಾನು ಒಬ್ಬನೇ ಸಾಕು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಒಂದು ಕಿವಿ ಇನ್ನೊಂದು ಕಿವಿಗೆ ಕೇಳಲಿಕ್ಕಿಲ್ಲ, ನಾನು ಒಬ್ಬನೇ ಕೇಳ್ಕೊಂಡ್ರೆ ಸಾಕು, ನೀನ್ ಬೇಡ ಅಂದೆ. ಏಕೆ ಅಂದ್ರೆ ಪ್ರತಿಯೊಂದು ಶರೀರದಲ್ಲಿರುವ ಅವಯವಗಳಿಗೇನು ಅದ ದೇವರ ಸೃಷ್ಟಿ ಮಾಡುವಾಗಲೇ ಅದರಿಂದಾಗಿರೋ ಒಂದು ಡ್ಯೂಟಿ ಇದೆ. ಒಬ್ಬರದ್ದು ಡ್ಯೂಟಿ ಇನ್ನೊಬ್ರು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಸಭಾವಿಶ್ವಾಸಿಗಳಾಗಿ ಪವಿತ್ರಾತ್ಮನಲ್ಲಿ ಕ್ರಿಸ್ತನಲ್ಲಿ ಒಂದೇ ಶರೀರ, ಕ್ರಿಸ್ತನಂದ ಶರೀರದಲ್ಲಿ ಅವಯವಗಳಾಗಿ ಸರ್ವಾಂಗದಲ್ಲಿ ಒಂದೊಂದು ಅಂಗಾಂಗವಾಗಿ ನಾವು ಇರುವಾಗ ಹೇಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಒಂದು ಕೈ ಸಣ್ಣ ಬೆರಳಿಗೆ ಒಂದು ನೋವಾಗಿರ್ತದೆ, ಇಲ್ಲ ಕಾಲಿಂದ ಸಣ್ಣ ಬೆರಳಿಗೆ ಒಂಚೂರು ನೋವಾಗಿದ್ರೆ ಅದು ನನಗೆ ಸಂಬಂಧಪಟ್ಟದಲ್ಲ, ಇಡೀ ದೇಹವನ್ನು ನೋವು ಅನುಭವ ಫೀಲ್ ಆಗುತ್ತೆ. ಇಡೀ ಬಾಡಿಯನ್ನು ಆ ಒಂದು ಕಾಲು ಎತ್ಕೊಂಡು ನಡೀಲಿಕ್ಕೆ ಸಪೋರ್ಟ್ ಆಗುತ್ತೆ. ಪ್ರಿಯರೇ, ಇದೇ ಹೇಳ್ತಾರು, ಕ್ರಿಸ್ತನಲ್ಲಿ ಒಂದಾಗಿರುವಾಗ ಆತ್ಮೀಯ ಸಹೋದರರು ಪವಿತ್ರಾತ್ಮ ಕೃಪಾವರದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಒಂದೇ ಶರೀರವಾಗಿ ಒಂದೇ ಮನಸ್ಸಿಂದ
ಒಂದಾಗಿರ್ಬೇಕು. ಇಲ್ಲಿ ನೋಡಿ, ಪವಿತ್ರಾತ್ಮ ಕೃಪಾವರಂದ ವ್ಯಕ್ತಿಗಳ ಆತ್ಮೀಯರಲ್ಲಿ ಇರೋದು ಒಂದು ಗುಣಭಾವ ಏನಂತ ಹೇಳಿದ್ರೆ, ಅವ್ರು ಏನೇನು ಕೊರತೆಗಳು, ಯಾರ್ಯಾರಿಗೆ ಏನೇನು ಕೊರತೆಗಳಿದ್ರು ಕೂಡ ಆ ಕೊರತೆಗಳಿದ್ದು ತೋರ್ಸೋದಲ್ಲೇ ಕೈ ಜೋಡಿಸಿ ಎಲ್ಲ ಒಟ್ಟಿಗೆ ಕೈ ಜೋಡಿಸಿ ನಡೆಯುವಂತ ವ್ಯಕ್ತಿಗಳು. ಇನ್ನೊಬ್ಬರದ್ದು ತಪ್ಪು, ಇನ್ನೊಬ್ಬರದ್ದು ಕೊರತೆಗಳು, ಇನ್ನೊಬ್ಬರದ್ದು ನೋವುಗಳು, ಇನ್ನೊಬ್ಬರದ್ದು ಕಷ್ಟಗಳು ಎದ್ದು ತೋರಿಸಿ ಅದು ಹೇಳಿ ಮಾತಾಡಿ ನಗಾಡುವಂತ ವ್ಯಕ್ತಿಗಳಾಗಿರಲ್ಲ. ಎಸ್ಪೆಷಲಿ ಕಷ್ಟ ದುಃಖ ನೋವುಗಳಲ್ಲಿ. ಈಗ ನಾವು ಯಾರ್ದು ಖುಷಿಯಲ್ಲಿ, ಯಾವ್ದೋ ಬರ್ತ್ಡೇ ಪಾರ್ಟಿ ಇರ್ಬೋದು, ಮದುವೆ ಇರ್ಬೋದು, ಯಾವ ಸಂಭ್ರಮ ಇರ್ಬೋದು, ಅವ್ರ ಖುಷಿಯಲ್ಲಿ ಪಾಲುದಾರ ಆಗಿಲ್ಲ ಆದ್ರೂ ಕೂಡ ಆತ್ಮೀಯ ವ್ಯಕ್ತಿಗಳು ಅವ್ರ ದುಃಖದಲ್ಲಿ ಪಾಲ್ಗೊಂಡು ಇಷ್ಟು ಶ್ರೇಷ್ಠವಾಗಿರುವ ವಿಷಯ ಅಂತ. ಇಲ್ಲಿ ನೋಡಿ, ನೂತನ ಸೃಷ್ಟಿ ಅಂತ ಹೇಳುವಾಗ ನಮ್ಮ ಹಳೆಯ ಸಿಟ್ಟುಗಳು, ಚಟ್ಟಗಳು ಅದೇ ರೀತಿಯಾಗಿ ನಮಗೆ ಇಲ್ಲಿ ತನಕ ಆ ಮೂವತ್ತನೇ ವಯಸ್ಸಲ್ಲಿ ಯೇಸು ಕ್ರಿಸ್ತ ದೀಕ್ಷಾಸ್ನಾನ ತಗೊಳ್ಳುವಾಗ ಅದಾದ್ಮೇಲೆ ದೀಕ್ಷಾಸ್ನಾನ ಎದ್ದಾದ್ಮೇಲೆ ಎಂಟೈರ್ಲಿ ಚೇಂಜ್ ಆಗಿರೋ ಒಂದು ವ್ಯಕ್ತಿಯಾಗಿ ಒಂದು ತಾಯಿ ಹೇಳ್ತಾ ಇದ್ದು, ಸ್ತ್ರೀಯೇ ನೀನು ಯಾರು ಗೊತ್ತಿಲ್ಲ ಅಂತಲ್ಲ, ಜವಾಬ್ದಾರಿ ಆ ಪವಿತ್ರಾತ್ಮ ಕೃಪಾವರದಿಂದ ದೇವರು ಕೊಟ್ಟಿದ್ದಂತ ಜವಾಬ್ದಾರಿಯನ್ನು ಹಿಡಿದು ಪ್ರಾಪಂಚಿಕವಾಗಿ ನಾವು ಬದುಕುವಾಗ ನಾವೆಲ್ಲ ಸೇರಿ ನಮ್ದು ಈ ಜವಾಬ್ದಾರಿ, ದೇವರಿಗೇನು ನಮ್ಗೇನು ಇರೋದ ಜವಾಬ್ದಾರಿ ಎಷ್ಟೋ ಸೇರಿ ನಾವು ಮಾಡ್ತೀವಿ. ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ನನ್ನ ತಂದೆ ತಾಯಿಗಳಾಯ್ತು, ನನ್ನ ಫ್ರೆಂಡ್ಸ್ ಆಯ್ತು, ನಂದೊಂದು ಸರ್ಕಲ್, ನಂದೊಂದು ಹಳೆದೆಲ್ಲ ನೋವುಗಳಾಗಲಿ ದುಃಖಗಳಾಗಲಿ, ಹಲವಾರು ದುಃಖಗಳು ನಮ್ಮಲ್ಲಿ. ದೇವರು ದೀಕ್ಷಾಸ್ನಾನ ತಗೊಂಡು ಎಷ್ಟೋ ವರ್ಷ ಆಗಿರೋದು, ಎಲ್ಲಾ ರೀತಿಯಲ್ಲೂ ದೇವರಿಗೆ ಬೇಡ್ತಾ 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 ಬರುವಂತ ಎಷ್ಟೋ ಫ್ಯಾಮಿಲೀಸ್ ಇದ್ದಾರೆ, ಎಷ್ಟೋ ಜನಗಳಿದ್ದಾರೆ. ಬಟ್ ಒಂದು ವಿಷಯ ನಾನು ಹೇಳ್ತೀನಿ, ಯಾವತ್ತು ನಿಮ್ಮ ನಂಬಿಕೆ ಕಳ್ಕೊಂಬೇಡಿ. ಒಂದಲ್ಲಾದ್ರೂ ಒಂದಿನ ಈ ನಿಮ್ಮ ಕಣ್ಣೀರಿನ ಬೆಲೆ, ಇಲ್ಲದ ನಿಮ್ಮ ಕಣ್ಣೀರಿಗೆ ದೇವರು ಕೊಡುವಂತ ಪ್ರತಿಫಲ ಇದೆ, ಅದು ಯಾವತ್ತು ನಮ್ಗೆ ಎಕ್ಸ್ಪೆಕ್ಟ್ ಮಾಡೋದು ನಂಬಿಕೆ. ಆ ನಂಬಿಕೆ ನಮ್ಮಲ್ಲಿ ಹೋಗದಲ್ಲ ನೆಲೆಗೊಂಡು ಇರ್ಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮಕ ಬರಬೇಕು. ಇಲ್ಲಾಂದ್ರೆ ಆಗಾಗ ಅಯ್ಯೋ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ, ನಾನು ಏನೇನು ಪ್ರಸಂಗ ಮಾಡಿದ್ರೆ ಏನ್ ಪ್ರಯೋಜನ, ನಾನು ಎಷ್ಟು ಸೇವೆ ಮಾಡಿದ್ರೆ ಏನ್ ಪ್ರಯೋಜನ, ನನಗೆ ಈ ಕಷ್ಟಗಳೆಲ್ಲ ಬಂದಿಲ್ಲ, ನನಗೆ ಈ ನೋವುಗಳೆಲ್ಲ ಬಂದಿಲ್ಲ. ದೇವರ ವಾಕ್ಯ ಕೈಯಲ್ಲಿ ತಗೊಂಡು ಒಂದ್ ದಿವಸಕ್ಕೆ ಒಂದ್ಸರಿ ಓದುವಂತ ವ್ಯಕ್ತಿ ಆಗಿದ್ರೆ ಖಂಡಿತ ಅದಕ್ಕೊಂತಾರೆ. ಇಲ್ಲಿ ಅದೇ ರೀತಿಯಲ್ಲಿ ನಾವು ನೂತನ ಶರೀರವಾಗಿ ನೂತನ ಶರೀರವಾಗಿ ನೂತನ ಅಭಿಷೇಕದಿಂದ ನಾವು ನಡೆಯುವಂತ ಒಂದು ಕ್ರಿಸ್ತನಲ್ಲಿರುವಂತ ಹೇಳುವಾಗ ಅದು ನೂತನ ಸೃಷ್ಟಿಯಾಗಿದೆ. ಇಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನೋಡಿ. ಇಲ್ಲಿ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ನೀರಲ್ಲಿ ಮುಳುಗಿ ಕಳಿಸಿದ್ರು ಅದಕ್ಕಿಂತ ಮುಂಚೆಲ್ಲ ನಿಮಗೆ ಯಾವಾಗೆಲ್ಲ ದೀಕ್ಷಾಸ್ನಾನ ವಿಷಯ ಬಂದಿರುತ್ತೋ ಅವಾಗೆಲ್ಲ ಈ ವಾಕ್ಯ ಬಂದಿರುತ್ತೆ. ಯಾಕಂದ್ರೆ ಸಮಾನವಾಗಿ ಯೇಸು ಕ್ರಿಸ್ತನ ಅನುಭವಿಸಿದಂತ ಮರಣ, ಆ ಉತ್ಥಾನ, ಅದೇ ರೀತಿಯಲ್ಲಿನೇ ಈ ದೀಕ್ಷಾಸ್ನಾನ ಮುಖಾಂತರ, ಆತ್ಮನ ಸ್ನಾನದ ಹೃದಯದಲ್ಲಿ ಆಗುವ ಮುಖಾಂತರ ಪ್ರಿಯರೇ, ನಾವು ಆ ಮರಣವನ್ನ ಜಯಿಸಿ ಪ್ರಾಪಂಚಿಕವಾಗಿರೋ ಮನುಷ್ಯನ ಸೋಲಿಸಿ ಆತ್ಮೀಯವಾಗಿರೋ ಮನುಷ್ಯನ್ನೇ ಬದಲಾವಣೆ, ಆತ್ಮೀಯವಾಗಿ ಮನುಷ್ಯನಾಗಿ ಬೆಳೆಯುವಂತ ಒಂದು ಸಿಚುವೇಶನ್ ಅಲ್ಲಿ 1 ಕೊರಿಂಥಿಯನ್ಸ್ 12ನೇ ಅಧ್ಯಾಯ 13ನೇ ವಾಕ್ಯ, ಯಹೂದ್ಯರಲ್ಲಾಗ್ಲಿ ಗ್ರೀಕರಲ್ಲೇ ಆಗ್ಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ, ಇಷ್ಟು ಕ್ಲಿಯರ್ ಆಗಿ ಒಂದೇ ದೇಹವಾಗಿ ಅಂತ ಹೇಳಿದ್ದಾರೆ. ಒಂದೇ ರೀತಿಯಲ್ಲಿ ನಮ್ಮ ದೇಹವನ್ನು ನಾವು ಏನ್ ಮಾಡ್ಬೇಕು ಹೇಳಿ, ಶುದ್ಧರಾಗಿ ಪವಿತ್ರವಾಗಿ ಅಮೂಲ್ಯವಾಗಿ ಕಾಪಾಡಬೇಕು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ವ್ಯಕ್ತಿ ಅವನ್ನ ತುಂಬಾ ಪ್ರೀತಿ ಮಾಡ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ, ಕೆಲವರು ತಾಯಿನ ಹೇಳ್ಬೋದು, ತಂದೆನ ಹೇಳ್ಬೋದು, ಮಕ್ಕಳನ್ನ ಹೇಳ್ತೀನಿ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪ್ರೀತಿ ಮಾಡಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನನ್ನ ಪ್ರೀತಿ. ಯಾಕೆ ಗೊತ್ತಾ, ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಮಿರರ್ ಮುಂದೆ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ಬೇರೆಯವ್ರನ್ನ ನೋಡೋದಕ್ಕಿಂತ ಜಾಸ್ತಿ ಸಮಯ.
ಯಾಕಂದ್ರೆ ನಮ್ಮಲ್ಲಿ ಏನಾದ್ರೂ ಕೊರತೆಗಳಿದೆಯಾ, ನಮ್ಮನ್ನ ಹೆಂಗೆ ಕಾಣಿಸ್ತಾ ಇದೆ, ಬೇರೆ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ನಾವು ಯಾಕೆ ಅದ್ರ ಮುಂಚೆ ಅಷ್ಟು ಟೈಮ್ ನಾವು ವೇಸ್ಟ್ ಮಾಡ್ತಾರ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮನ್ನ ನೋಡಿ. ಅದಕ್ಕೆ ಮೀನಿಂಗ್ ಏನಂತ ಹೇಳಿದ್ರೆ, ನಮ್ಮನ್ನೇ ಈ ಪ್ರಪಂಚದ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಪ್ರೀತಿ ಮಾಡ್ತಾರ ನಾವೇ. ಇಲ್ಲಿ ನೋಡಿ, ಒಂದೇ ದೇಹ ಅಂತ ಹೇಳಿದ್ರೆ ಎಲ್ಲವನ್ನು ಪಾಪ ಮಾಡದೆ, ತಪ್ಪು ಮಾಡದಲ್ಲೇ, ಬೇರೆ ಆಲೋಚನೆಗಳು ಮಾಡದಲ್ಲೇ, ಪ್ರಾಪಂಚಿಕವಾಗಿ ಜೀವಿಸದಲ್ಲಿ ಶರೀರವನ್ನು ಶುದ್ಧವಾಗಿ ಕಾಪಾಡಿ, ಶರೀರ ಆತ್ಮಗಳನ್ನು ಕಾಪಾಡುವುದು, ಅದಕ್ಕೆ ಒಂದೇ ದೇಹ ಸಮಾನ ಆಗುತ್ತೆ ಎಲ್ಲರಿಗೂ. ಯಾರಲ್ಲಿನೂ ಪಾಪ ಇಲ್ಲ, ಯಾರಲ್ಲಿನೂ ಕಳಂಕವಿಲ್ಲ ಅಂತ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ಒಂದೇ ಆತ್ಮ. ಈ ಒಂದೇ ಆತ್ಮ ಅಂತ ಹೇಳುವಾಗ ಆತ್ಮೀಯ ಆ ಜೀವನ ಮಾಡುವಂತ ಒಂದು ವ್ಯಕ್ತಿ, ಇಲ್ಲಾಂದ್ರೆ ಆತ್ಮನ ಪ್ರೇರಿತವಾಗಿ ನಡೆಯುವಂತ ಒಂದು ವ್ಯಕ್ತಿಯ ಜೀವನದಲ್ಲಿ ಅವನು ತಪ್ಪು ಮಾಡಲ್ಲ. ಅವನನ್ನ ಏನಂತ ಹೇಳಿದ್ರೆ ಅವನೆಲ್ಲ ಒಳ್ಳೆ ದಾರಿಯಲ್ಲಿ. ಸೊ ಇದೇ ತರ ರೀತಿಯಲ್ಲಿ ಆತ್ಮೀಯ ದಾರಿಯಲ್ಲಿ ನಡೆಯುವಂತ ದೇವರಾತ್ಮ ಕೃಪಾವರಿಂದ ಪವಿತ್ರಾತ್ಮನ ಪ್ರೇರಿತವಾಗಿ ನಡೆಯುವಂತ ಎಲ್ಲಾ ವ್ಯಕ್ತಿಗಳನ್ನು ಒಂದೇ ದಾರಿಯಲ್ಲಿ ನಡೀತಾರೆ. ಅವ್ರಿಗೆ ಬೇರೆ ದಾರಿ ಇಲ್ಲ. ಪ್ರಾಪಂಚಿಕವಾಗಿ ನೋಡಿದ್ರೆ ನೂರಾರು ದಾರಿಗಳಿರುತ್ತೆ, ತಪ್ಪು ಮಾಡ್ಲಿಕ್ಕೆ ನೂರಾರು ದಾರಿಗಳಿರುತ್ತೆ, ಒಳ್ಳೆಯದು ಮಾಡ್ಲಿಕ್ಕೆ ಒಂದೇ ಒಂದು ದಾರಿ. ಇಲ್ಲಿ ಒಂದೇ ದೇಹವಾಗಿ, ಅದೇ ರೀತಿಯಲ್ಲಿ ಒಂದೇ ಆತ್ಮನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೇವಿ. ದೀಕ್ಷಾ ಸ್ನಾನದಲ್ಲಿ ಆಗುವಂತ ವಿಷಯ ನೋಡಿ, ಒಂದೇ ದೇಹ, ನೂತನ ಸೃಷ್ಟಿ ಅಷ್ಟೇ. ಆ ದೀಕ್ಷಾ ಸ್ನಾನ ತಗೊಳ್ಬೇಕಿಂತ ಮುಂಜೆ ನಾವು ಸೆಪರೇಟ್ ವ್ಯಕ್ತಿಗಳಾಗಿತ್ತು. ದೀಕ್ಷಾ ಸ್ನಾನ ತಗೊಂಡಾದ್ಮೇಲೆ ಕ್ರಿಸ್ತ ಯೇಸುವಿನಲ್ಲಿ, ದೇವರ ಆತ್ಮನಲ್ಲಿ ಒಂದೇ ದೇಹ, ಒಂದೇ ಆತ್ಮವಾಗಿ ರೂಪಾಂತರ ಪಡುವಂತ ಒಂದು ಅವಸ್ಥೆ ಪ್ರಿಯರೇ ಯಾರು ಮಾಡಿ, ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಎಲ್ಲ ಒಂದೇ ಶರೀರ, ಒಂದೇ ಆತ್ಮನಾಗಿ ಒಂದೇ ರೀತಿಯಲ್ಲಿ ದೇವರಿಗೆ ಆರಾಧನೆ ಮಾಡೋದು, ದೇವರಿಗೆ ಸ್ತುತಿ ಸ್ತೋತ್ರಗಳಿರ್ಬೋದು. 10 ಜನ ಸ್ತೋತ್ರ ಮಾಡ್ತಾ ಇದ್ರೆ 10 ಜನ ಮೈಂಡ್ 10 ತರ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಈ ವರಗಳು, ಈ ಕೃಪಾವರ, ಈ ಆತ್ಮನು, ಇದೆಲ್ಲ ನಮಗೆ ದೊರಕಿರೋದು ಏನಕ್ಕೆ, ಹೆಂಗೆ ಅಂತ ಹೇಳಿದ್ರೆ, ಯಾಕಂದ್ರೆ ಹೆಚ್ಚಿಸಲ್ಬಾರದು ಅನ್ನೋ ಉದ್ದೇಶದಲ್ಲಿ. ನನ್ನಲ್ಲಿ ಪಾಪ ಇಲ್ಲ, ನನ್ನಲ್ಲಿ ಬೇರೆ ಏನು ಓದಿಲ್ಲ, ನಾನ್ ದೇವರ ದಾರಿಯಲ್ಲಿ ನಡೆದ್ರೆ, ನಾನ್ ನೂತನ ಸೃಷ್ಟಿಯಾಗಿದ್ರೆ, ದೀಕ್ಷಾ ಸ್ನಾನ ತಗೊಂಡಿದ್ರೆ, ರಕ್ಷಣೆ ಹೊಂದಿದ್ರೆ, ಎಲ್ಲಾ ಕಾರ್ಯಗಳು ಮಾಡ್ತಾನೆ, ಕರೆಕ್ಟ್. ನಿನ್ನ ದೇಹ ಅಶುದ್ಧವಾಗಿಲ್ಲ, ನಿನ್ನ ಮನಸ್ಸು ಅಶುದ್ಧವಾಗಿಲ್ಲ, ಪವಿತ್ರಾತ್ಮ ಪ್ರೇರಿತವಾಗಿದೆ, ಆದ್ರೆ ಅದರಲ್ಲಿ ಹೆಚ್ಚಿಸಿಕೊಳ್ಳಬಾರದಂತ ಹೇಳಿ ಇಲ್ಲಿ ನೋಡಿ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸ. ರಕ್ಷಣೆ ಹೆಂಗೆ ಆಯ್ತು? ಎಕ್ಸಾಕ್ಟ್ಲಿ ನೋಡಿಲಿ, ಎರಡು ವಿಷಯದಲ್ಲಿ ಒಂದೇನಂತ ಹೇಳಿದ್ರೆ, ಒಂದು ಸಿಂಬೋಳಿಕೆ ಆಗಿ ಹೇಳುವ ಒಂದು ವಿಷಯ, ಅಂದ್ರೆ ನೀರಲ್ಲಿ ಮುಳುಗಿ ಎದ್ದು ಬರುವಂತ ವಿಷಯದಲ್ಲಿ ಸಿಂಬೋಳಿಕೆ ಆಗಿ ಅದನ್ನು ಪುನರ್ಜನ್ಮ ತೋರ್ಸೋದಾದ್ರೆ, ಇಲ್ಲಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ. ನೂತನ ಸ್ವಭಾವ ಪ್ರೇರಣೆ ನಿಮಗೆ ಗೊತ್ತಾಗಿರ್ಬೇಕು. ನೂತನ ಸ್ವಭಾವ ದೀಕ್ಷಾ ಸ್ನಾನ ತಗೊಂಡು ಬರಲ್ಲ. ನೂತನ ಸ್ವಭಾವ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ಬೇಕು. ಈ ವಿಷಯ ತಂದು ನಮ್ಮಲ್ಲಿ ಕೊಡ್ಬೇಕಾಗಿರೋದನ್ನೇ ಪವಿತ್ರಾತ್ಮ. ಈಗ ಗೊತ್ತಾಯ್ತು ಇಂಪಾರ್ಟೆನ್ಸ್ ಆಫ್ ಹೋಲಿ ಸ್ಪಿರಿಟ್, ನಮ್ಗೆ ಎಷ್ಟು ಬೇಕಾಗಿರೋದು, ಎಷ್ಟು ಅಗತ್ಯವಾಗಿ. ಯಾಕಂದ್ರೆ ಈ ನೂತನ ಸ್ವಭಾವ ನಮ್ಮಲ್ಲಿ ಬಂದಿಲ್ಲ, ನಾವು ಈ ಕ್ರಿಸ್ತನಲ್ಲಿ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ನೂತನ ಸ್ವಭಾವ ನಮ್ಮಲ್ಲಿ ಬರ್ತಾ ಇರೋದಕ್ಕೆ ಕಾರಣವಾಗಿರೋದು 2 ವಿಷಯ. ಒಂದು ದೀಕ್ಷಾ ಸ್ನಾನ, 2 ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು. ಹಳೆ ಸ್ವಭಾವ ಎಲ್ಲ ಹೋಯ್ತು, ಕಿರ್ಚಾಡೋದು, ಗೂಗಾಡೋದು, ಜಗಳ ಮಾಡೋದು, ಮಾತಾಡಿದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಆಮೇಲೆ ಹೊಟ್ಟೆ ಕಿಚ್ಚು ಮಾಡೋದು, ಜಗಳ ಮಾಡೋದು, ಅಲ್ಲಿರೋದು ಇಲ್ಲಿ ಬಂದು ಹೇಳೋದು, ಇಲ್ಲಿರೋದು ಅಲ್ಲಿ ಹೋಗಿ ಹೇಳೋದು, ಇದೆಲ್ಲವನ್ನು ಹಂಗೆ ಕಂಟಿನ್ಯೂ ಆಗುತ್ತೆ. ನಮ್ಮನ್ನ ನಾವು ಪರಿಶೋಧನೆ ಮಾಡೋಣ. ದೀಕ್ಷಾ ಸ್ನಾನ ತಗೊಂಡಿರೋರು, ರಕ್ಷಣೆ ಹೊಂದಿರೋರು, ಪವಿತ್ರಾತ್ಮನ ಹೊಂದಿರಂತ ಹೇಳುವರು, ನನ್ನ ಶರೀರವನ್ನು ಆತ್ಮನನ್ನು ನಾನು ಶುದ್ಧವಾಗಿ ಕಾಪಾಡುವಂತ ವ್ಯಕ್ತಿ, ನನ್ನಲ್ಲಿ ಯಾವ ಕಳಂಕ ಇಲ್ಲ ಅಂತ ನಾವು ಹೇಳುವಾಗ ಒಂದು ವಿಷಯ ನೆನಪಿಡ್ಕೊಳ್ಳಿ,
ಇನ್ನೇ ಯಾರಾದ್ರೂ ತಪ್ಪು ಇಲ್ಲ, ಇನ್ನೇ ಯಾರಾದ್ರೂ ಕೊರತೆಗಳು ಇನ್ನೊಬ್ರು ನಮ್ಮ ಹತ್ರ ಬಂದು ಹೇಳುವಾಗ, ಈ ಕೆಲವರು ಇರ್ತಾರೆ, ಈ ಬೇರೆಯವ್ರದ್ ಬಗ್ಗೆ ಚಾಡಿ ಹೇಳ್ತಾ ಇರುವಾಗ ಕೊನೇ ತನಕ ಕೇಳಿಸ್ಕೊಳ್ಳೋದು. ಕೊನೇ ತನಕ ಕೇಳಿಸ್ಕೊಂಡಾದ್ಮೇಲೆ ಇದೆಲ್ಲ ನನಗೆ ಬಂದು ಯಾಕೆ ಹೇಳ್ತಾ ಇರೋದು, ನನಗೆಲ್ಲ ಈ ತರ ಕೇಳಿಸ್ಕೊಳ್ಳಿಕ್ ಇಷ್ಟ ಇಲ್ಲ ಅಂತ ಇದು ಮೊದಲೇ ಹೇಳುವುದಿತ್ತ. ಪ್ರಿಯರೇ, ನಮ್ಮ ಜೀವನದಲ್ಲಿ ಇನ್ನೊಬ್ರ ಬಗ್ಗೆ ನಾವು ಒಂದು ಸಣ್ಣ ಕೋಪ ಮಾಡ್ಕೊಳ್ಳೋದು, ಮನಸ್ಸಲ್ಲಿ ಮಾಡ್ಕೊಳ್ಳೋದನ್ನು ಕೂಡ ಆ ನೂತನ ಸೃಷ್ಟಿಯ ಪ್ರಭಾವವನ್ನು ಕಮ್ಮಿ ಆಗುತ್ತೆ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವಾಗ ಆ ನೂತನ ಸೃಷ್ಟಿಯ ಪ್ರಭಾವ ಕಮ್ಮಿ ಆಗುತ್ತೆ. ಇನ್ನೊಬ್ಬರಿಗೆ ಪಾಪ ಮಾರ್ಗದ ಇಲ್ಲಂದ್ರೆ ಬೇರೆ ಏನಾದ್ರೂ ಒಂದು ನಮ್ಮ ಅಕ್ಕಪಕ್ಕದಲ್ಲಿರುವ ಸಹೋದರಗಳಿಗೆ ಅವ್ರು ಒಳ್ಳೆ ಒಂದು ರೀತಿಯಲ್ಲಿ ಅವರಿಗೆ ಏನಾದ್ರೂ ಒಂದು ಜೀವನದಲ್ಲಿ ಆಗುವಾಗ ಅದ್ರಲ್ಲಿ ಹೊಟ್ಟೆ ಬಿಚ್ಚು ಪಡ್ಕೊಂಡಿದ್ರೆ ಈ ನೂತನ ಸೃಷ್ಟಿಯ ಪ್ರಭಾವ ಕಮ್ಮಿ ಆಗುತ್ತೆ. ನನ್ನ ಪ್ರಿಯ ದೈವ ಜನರೇ, ದೇವರು ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮನ್ನ ಕಳಿಸಿರೋದಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಉದ್ದೇಶ ಇದೆ. ಆ ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನಾಂಗವಾಗಿ ನಾವು ಇಲ್ಲಿ ಕೂರ್ತಾ ಇರ್ಲಿಲ್ಲ. ಈ ಸಮಯದಲ್ಲಿ ಎಷ್ಟೋ ಕೆಲಸಗಳು ಬೇರೆ ಬೇರೆ ಮಾಡ್ಬೋದಿತ್ತು. ಈ ಸಮಯದಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅಲ್ಪರಾಗಿರೋ ಜನ ಮಾತ್ರ ಇಲ್ಲಿ ಕೂತಿರೋದು. ನಾವು ಯೋಜನೆ ಮಾಡೋಣ, ನಮ್ಮನ್ನ ನಾವು ಪರಿಶೋಧನೆ ಮಾಡೋಣ. ನೂತನ ಸ್ವಭಾವದ ಆ ಪ್ರಭಾವ ಎಷ್ಟು ಮಟ್ಟಿಗೆ ಅದು ಎಲ್ಲಿಂದ ಬಂದಿರೋದು ಹೇಳಿ. ಒಂದು ಪೂರ್ಣ ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವು ಪವಿತ್ರಾತ್ಮನ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಕಾರಣ. ನೋಡಿ, ನಮ್ಮನ್ನ ನಾವು ಪರಿಶೋಧಿಸಿ ನಮ್ಮ ಸ್ವಭಾವ, ನಮ್ಮಲ್ಲಿ ಇರೋದ್ರಿಂದ ನೂತನ ಸ್ವಭಾವದ ಪ್ರಭಾವ ಎಷ್ಟು ಮಟ್ಟಿಗೆ, ಎಷ್ಟು ನಮ್ಮನ್ನ ನಾವೇ ಪರಿಶೋಧನೆ ಮಾಡ್ಬೋದು. 1 ಯೋಹಾನ್ 2ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಆತನು ನೀತಿವಂತನಾಗಿ ಇದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ಯಾರು ಯೇಸು ಕ್ರಿಸ್ತನು ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ಇರ್ಬೇಕಾಗಿರೋದು ಹೇಳಿದಾಗ, ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ರೆ. ನಿಮಗೆ ಗೊತ್ತಾಗ್ಬೇಕಂದ್ರೆ ಏನ್ ಬೇಕು ಗೊತ್ತಾ ನಿಮಗೆ ಪ್ರಿಯರೇ? ಪವಿತ್ರಾತ್ಮ ಕೃಪಾವರ ಇರ್ಬೇಕು. ಇಲ್ಲಾಂದ್ರೆ ಯಾವ ನಿಜವನ್ನು ಯಾವ ಸತ್ಯವನ್ನು ನಮಗೆ ಗೊತ್ತಾಗಲ್ಲ. ಇಲ್ಲಿ ಹಂಗ ಗೊತ್ತಾಗಿದ್ರೆ ಕರೆಕ್ಟ್, ನಮ್ಮಲ್ಲಿ ಪವಿತ್ರಾತ್ಮ ಕೃಪಾವರ ಇದೆ. ನೀತಿಯನ್ನು ಅನುಸರಿಸುವ ಕರ್ತನಾದ ಯೇಸು ಕ್ರಿಸ್ತನು ನೀತಿವಂತನಾಗಿ ನಿಮಗೆ ಗೊತ್ತಾಗಿದ್ರೆ, ಅದೇ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ತಿಳಿದುಕೊಳ್ಳ್ರಿ. ಎಷ್ಟು ಸಿಂಪಲ್ ಆಗಿ ಹೇಳೋದು ವಿಷಯ. ನಮ್ಮನ್ನ ನಾವು ಪರಿಶೋಧನೆಗೆ ವೆರಿ ಸಿಂಪಲ್, ಬಹಳ ಈಸಿಯಾಗಿ ಹೇಳ್ತ ವಿಷಯ. ಕರ್ತನಾದ ಯೇಸು ಕ್ರಿಸ್ತನು ನೀತಿವಂತನಂತ ನೀನ್ ನಂಬಿದ್ರೆ ಖಂಡಿತ ನೀನಲ್ಲಿದ್ಯಾ, ಆ ನೀತಿಯ ಮಾರ್ಗದಲ್ಲಿ ನೀನ್ ನಡೀತೀಯ. ಹಂಗೆ ನಡೆದ್ರೆ ಖಂಡಿತ ನೀನ್ ಯಾರು ಆತನಿಂದ ಹುಟ್ಟಿದವನಾಗಿದ್ದೇನೆಂದು. ನೋಡಿ, ಎಷ್ಟು ತುಂಬಾ ಚೆನ್ನಾಗಿರೋ ಒಂದು ವಿಷಯ ಅಂದ್ರೆ ನೀತಿ ಮಾರ್ಗದಲ್ಲಿ ನಡೆಯುವಂತ ವ್ಯಕ್ತಿ, ದೇವರ ವಾಕ್ಯ ಅನುಸಾರವಾಗಿ ನಡೆಯುವಂತ ವ್ಯಕ್ತಿ, ದೇವರ ದಾರಿಯಲ್ಲಿ ನಡೆಯುವಂತ ವ್ಯಕ್ತಿ, ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿ ಆತನು ನೀತಿವಂತನು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋದಂತ ವ್ಯಕ್ತಿಯಿಂದ ನಂಬಿ ನಡೆಯುವಂತ ಪ್ರತಿಯೊಂದು ವ್ಯಕ್ತಿಗೂ ಆತನಿಂದ ಹುಟ್ಟಿದಂತ ವ್ಯಕ್ತಿ, ಆತ್ಮನಲ್ಲಿ ಹುಟ್ಟಿದಂತ ವ್ಯಕ್ತಿ, ಪುನರ್ಜನ್ಮವಾಗಿರೋದಂತ ವ್ಯಕ್ತಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 4 ಮತ್ತೆ 5ನೇ ವಾಕ್ಯದಲ್ಲಿ, 4ನೇ ವಾಕ್ಯದಲ್ಲಿ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಯ್ತು.